ಸರಿ, ಮೂಡ ಬಾಡಿ ಸದ್ದು ಮಾಡ್ತಾರೆ. ಇದರಲ್ಲಿ ದಾಖಲೆಗಳನ್ನ ವೈಟ್ನರ್ ಹಚ್ಚಿ ತಿದ್ದಲಾಗಿದೆ ಅನ್ನುವಂಥ ಆರೋಪವನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಈಗ ಮೂಡ ಆರೋಪದಲ್ಲಿ ಆರೋಪ ಮತ್ತು ಪ್ರತ್ಯಾರೋಪ ಆಗ್ತಾನೆ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಈಗಾಗಲೇ ಸರ್ಕಾರ ದೇಸಾಯಿ ಆಯೋಗವನ್ನು ನೇಮಕ ಮಾಡಿದೆ. ದೇಸಾಯಿ ಆಯೋಗ ಇವೆಲ್ಲವನ್ನು ಸಹ ಕುಲಂಕುಷವಾಗಿ ತನಿಖೆ ಮಾಡಿ ವರದಿ ಕೊಟ್ಟ ನಂತರ ವೈಟ್ನರ್ ಹಾಕಿದಾರಾ, ಬ್ಲ್ಯಾಕ್ ಇಂಕ್ ಹಾಕಿದಾರಾ, ಗ್ರೀನ್ ಇಂಕ್ ಹಾಕಿದಾರಾ, ರೆಡ್ ಇಂಕ್ ಹಾಕಿದಾರಾ ಎಲ್ಲ ಹೊರಗಡೆ ಬರುತ್ತೆ. ಅದಕ್ಕೆ ತನಿಖೆ ಆಗೋವರೆಗೂ ಕಾಯಬೇಕಾಗುತ್ತೆ. ಎಚ್ ಡಿ ಕುಮಾರಸ್ವಾಮಿ ನಾನು ಅದನ್ನು ಏನು ಅಂತ ನೋಡಿಲ್ಲ, ನೋಡಿ ನಂತರ ಅದಕ್ಕೆ ಸರ್, ಬಿಜೆಪಿಯವರು ಕೂಡ ಪ್ರತಿಭಟನೆ ಮಾಡ್ತಿರುವಂಥದ್ದು ಯಾವ ವಿಚಾರದಲ್ಲಿ ಅಂದರೆ ರಾಜ್ಯಪಾಲರಿಗೆ ಅವಮಾನ ಮಾಡಿದ್ದಾರೆ ಹೇಳಿದ್ನಲ್ಲ ಅದನ್ನೇ. ಸರ್, ಈಗ CM ಅವ್ರನ್ನ 100 CM ಬಂದರೂ ನನ್ನನ್ನು ಅರೆಸ್ಟ್ ಮಾಡೋಕ್ಕಾಗಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಅಂದರೆ ಚೀಫ್ ಮಿನಿಸ್ಟರ್ಗಳು ಯಾರನ್ನೂ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಅರೆಸ್ಟ್ ಮಾಡೋದು ಪೊಲೀಸವರು. ಅರೆಸ್ಟ್ ಮಾಡೋಕ್ಕೆ ಹೋಗುವಾಗ ಅವರ ಅಂತಸ್ತಿಗೆ ತಕ್ಕಂತೆ ಅವರು ಕೇಂದ್ರ ಮಂತ್ರಿಗಳಾಗಿದ್ದಾರೆ. ಯಾರಾದರೂ IPS ರ್ಯಾಂಕ್ ಅವ್ರು ಹೋಗಿ ಅವ್ರನ್ನ ಪ್ರಶ್ನೆ ಮಾಡ್ತಾರೆ. ಆ ಕಾನ್ಸ್ಟೇಬಲ್ ಹೋಗಿ ಮಾಡೋಕ್ಕಾಗಲ್ಲ.